ಡಿಜಿಟಲ್ ದೊಡ್ಡ ದೊಡ್ಡ ಕ್ಯಾಮ್ರಾಗಳು. ಬಟ್ 5D ಅಲ್ಲಿ ಮಾಡೋದು ತುಂಬಾ ರಿಸ್ಕ್ ಅಂತ ನಂಗೆ ತುಂಬ ಜನ ಇದು ಮಾಡ್ಬಿಟ್ರೆ ಆ್ಯಕ್ಚುಲಿ. ಬಟ್ ರಿಸ್ಕ್ ಇರೋದು ಚಾಲೆಂಜಿಂಗ್ ನಾವು ಮಾಡಿದ್ವಿ. ಸೊ ಆ 5D ಫೀಚರ್ಸ್ಗಳು ಅಂದರೆ ಏನು ಪ್ರಾಬ್ಲಮ್ ಇತ್ತು, ಫೋಕಸ್ ಆಗ್ಬೋದು, ರೇಂಜ್ ಅಂತಿದ್ರೆ, ಸೊ ಯಾವ ಥರ ನಿಮಗೆ ಅದು ನಾನೇನೋ ಶಾರ್ಟ್ಸ್ ತೆಗಿಬಿಡ್ಬೋದು, ಅಲ್ಲಿ ಇಡೀ ತೆಗೀರಿ ಅಂತ ಹೇಳ್ಬಿಟ್ಟಿದ್ದೆ ನಾನು ನಿಮಗೆ. ಬಟ್ ನಿಮ್ಗೆ ಅದು ಯಾವ ಥರ ಇತ್ತು ಆ್ಯಕ್ಚುಲಿ ಅದು ಎಕ್ಸ್ಪೀರಿಯನ್ಸ್ ನಿಮಗೆ? ಆ್ಯಕ್ಚುಲಿ ನಾನು ಯೂಸ್ ಮಾಡಿರೋದು Canon 5D Mark II ಅಂತ. ಸೊ ಕ್ಯಾಮ್ರಾ ನೋಡೋಕೆ ಚಿಕ್ಕದಾಗಿರ್ಬೋದು, ಬರೋ ಔಟ್ಪುಟ್ ಬೇರೆ. ಓಕೆ. ಯಾವುದೇ ರೀತಿ ದೊಡ್ಡ ಕ್ಯಾಮ್ರಾಗೆ ಏನು ಕಮ್ಮಿ ಇಲ್ಲ ಅದು ಕ್ಯಾಮ್ರಾ. ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ. ಸೊ ಆಮೇಲೆ ಅದು ಯಾವ ಥರ ನಿಮಗೆ ಅದು ಕಷ್ಟ ಅನಿಸ್ತೈತೆ ಅಂದರೆ, ಫಾರ್ ಎಕ್ಸಾಂಪಲ್ ನಾನೇನೋ ಒಂದು ಶಾರ್ಟ್ ಹೇಳ್ತೀನಿ, ಅದೇನು ಅಂತಂದರೆ ಈಗ ನೆಗೆಟಿವ್ ಕ್ಯಾಮ್ರಾದಲ್ಲಿ ಡೆಪ್ತ್ ಆಫ್ ಫೀಲ್ಡ್ ಕಮ್ಮಿ ಇರುತ್ತೆ. ಓಕೆ. ಈಗ ಸಖತ್ತು ಜಾಸ್ತಿ ಇರುತ್ತೆ, ಅದ್ರಲ್ಲಿ 2 feet ತನಕ ನಾವು ಫೋಕಸ್ ಆಟ ಆಡ್ಬೋದು. ಓಕೆ. ಇದ್ರಲ್ಲಿ 2 inch ಆಟ ಆಡೋದು ತುಂಬ ಕಷ್ಟ. ಸೊ ಆರ್ಟಿಸ್ಟ್ಗಳು ನಿಮ್ಗೆ ಯಾವ ಥರ ಕೋಪರೇಟ್ ಮಾಡ್ತಾರೆ? ಆರ್ಟಿಸ್ಟು ಸ್ಟಾರ್ಟಿಂಗ್ ಸಖತ್ ಕಷ್ಟ ಆಯಿತು, ಆರ್ಟಿಸ್ಟ್ಗೂ ಸಖತ್ ಕಷ್ಟ ಆಯಿತು. ರೀಟೇಕ್ ಫೋಕಸ್ ಪ್ರಾಬ್ಲಮ್ ಅಂತೇಳಿ ಹೋಗ್ತಾ ಹೋಗ್ತಾ ಅವರು ಅಡ್ಜಸ್ಟ್ ಆದರೂ ನನಗೂ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗ್ತಾಯಿತ್ತು ಫೋಕಸಿಂಗು. ಸ್ಟಾರ್ಟಿಂಗ್ ಫೋಕಸ್ ಫುಲ್ಲರ್ ಇರಲಿಲ್ಲ ನಮ್ಮ ಸಿನಿಮಾಗೆ. ಓಕೆ. ಆಮೇಲೆ ಹೋಗ್ತಾ ಹೋಗ್ತಾ ನಾವೇ ಕಲ್ತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಓವರ್ ಆಲ್ ನಿಮ್ಗೆ ಇದೊಂದು ಒಂದು ಕ್ಲಾಸ್ ಒಳ್ಳೆ ಪಾಠ, ಒಳ್ಳೆ ಕ್ಯಾಮ್ರಾ, ಒಳ್ಳೆ ಔಟ್ಪುಟ್ಟು. ಓಕೆ. ಈ ಕ್ಯಾಮ್ರಾ ಆಪ್ರೇಟ್ ಮಾಡಿದ್ರೆ ಡೆಪ್ತ್ ಆಫ್ ಫೀಲ್ಡ್ ಅಥವಾ ಫೋಕಸಲ್ಲಿ ಎನಿ ಕ್ಯಾಮ್ರಾ ಆಪ್ರೇಟ್ ಮಾಡ್ಬೋದು. ಒಬ್ಬ ಡೈರೆಕ್ಟರ್ ಜೊತೆ ನೀವು ಕೆಲಸ ಮಾಡುವಾಗ ನಿಮಗೆ ಈ ಫಸ್ಟ್ ಫಿಲಮ್ ಒಬ್ಬ ಡೈರೆಕ್ಟರ್ ಆನಂದ್ ಅಂತ ಆ್ಯಕ್ಚುಲಿ ಇವ್ರು ಕೇಳಿದಾಗ ಶಾರ್ಟ್ ರೇಂಜೇ ಬೇರೆ ಇತ್ತು. ನಮಗೆ ಈ ಕ್ಯಾಮ್ರಾದಲ್ಲಿ ಆ ಥರ ಶಾರ್ಟ್, ರನ್ನಿಂಗು, ಓಡಬೇಕು, ಫೋಕಸ್ ಪ್ರಾಬ್ಲಮ್ಮು. ಓಕೆ. ಆರ್ಟಿಸ್ಟ್ ಏನು ಓಡಿದ್ದಾರೆ ಅದೇ ರೇಂಜಿಗೆ ನಾನು ಓಡಿದ್ದೀನಿ. ಕೆಲವೊಂದು ಕಡೆ ಶೇಕ್ ಆಗ್ಬೋದು, ಬಟ್ ಅದು ಫೀಲ್ ಸಿಗುತ್ತೆ, ರನ್ನಿಂಗ್ ಫೀಲ್ ಸಿಗುತ್ತೆ. ತುಂಬ ಖುಷಿ ಆಯಿತು ಆನಂದ್ ಅವ್ರ ಜೊತೆ ವರ್ಕ್ ಮಾಡಿದ್ದು. ಓಕೆ. ಒಳ್ಳೆ ಟಫ್ ಚಾಲೆಂಜಿಂಗ್ ಶಾರ್ಟ್ಸ್ಗಳು ಕೇಳ್ತಾರೆ. ಸೊ ನೀವು ಆಡಿಯನ್ಸ್ಗೆ ಏನು ಇಷ್ಟಪಡ್ತೀರಾ? ಫ್ರೆಂಡ್ಶಿಪ್ ಡೇ ದಿನ ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ನಾನು ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ, ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಎಲ್ಲರಿಗೂ ಒಳ್ಳೆಯದಾಗಲಿ. ಫ್ರೆಂಡ್ಶಿಪ್ ಡೇ ಅನ್ನೋದು ಚಿಕ್ಕ ವಿಷಯ ಅಂತೇನಲ್ಲ, ದೋಸ್ತಿ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಕ್ಲೈಮ್ಯಾಕ್ಸು ತುಂಬ ಚೆನ್ನಾಗಿದೆ, ಅಲ್ಲಿ ನಿಮಗೆ ನಿಜವಾದ ಫ್ರೆಂಡ್ಶಿಪ್ ಏನು ಅನ್ನೋದು ಗೊತ್ತಾಗೋದು. ಕ್ಲೈಮ್ಯಾಕ್ಸ್ ತನಕ ನೋಡಿ. ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ.